ನನ್ನ ಹತ್ರ ಇಲ್ಲ ಕೊಡಲ್ಲ ಅಂದಾಗ ಇಲ್ಲವೇ ಇಲ್ಲ ಆಗೋದು ನಮ್ಮ ಬಾಯಿಂದಲೇ. ಇಲ್ಲ ಅಂತ ಅಂದಿದ್ದು ನಾವು ತಾನೇ, ಇಲ್ಲನೇ ಆಗೋದು. ಇದೇ ನಾನು ಹೇಗೋ ನಾನು ಮಾಡಿ ಕೊಡ್ತೀನಿ, ನನಗಿಂತ ಏನೋ ಒಂದು ಆಗಬೇಕು, ಒಳ್ಳೆ ಕೆಲಸ ಆಗ್ತಾಯಿದ್ರೆ ಆಗಬೇಕು ಅಂತ ಅಂದ್ಕೊಳ್ಳಿ, ಒಂದು ಸಣ್ಣ ಬಾಗಿಲು ತಗೊಳತ್ತೆ. ಅದು ಕೊಡೋಕ್ಕೆ ಒಂದು ಬಾಗಿಲು ತಕ್ಕೊಳ್ಳೋಕ್ಕೆ ಕಾದಿರೋದು. ಪರಮಾತ್ಮ ನಿಮ್ಗೆ ಏನೇನು ಬೇಕೋ ಎಲ್ಲನೂ ನೋಡು. ಇದು ಫ್ಲೋ, ಮಲ್ಟಿಪಲ್ ಫ್ಲೋಸ್. ಇದು ನನ್ನ ಅನುಭವ, ಸತ್ಯಾನುಭವ. ಯಾವತ್ತು ಎಲ್ಲಿ ನಾವು ಹಿಡಿತೀವೋ, ಹಿಡಿದಾಗ ಅದು ದುಡ್ಡಾಗುತ್ತೆ. ಹಿಡಿದೇ ಬಿಟ್ಟಾಗ ದಟ್ ಬಿಕಮ್ಸ್ ವೆಲ್ತ್, ದಟ್ ಬಿಕಮ್ಸ್ ಲಕ್ಷ್ಮಿ. ಹಿಡಿದೇ ಬಿಡೋದು ವಿವೇಕ ಇದ್ದಾಗ ಮಾತ್ರ. ವಿವೇಕ ಇಲ್ಲ ಹಿಡಿತೀವಿ, ವಿವೇಕ ಇದ್ದರೆ ಬಿಡ್ತೀವಿ. ವಿವೇಕ ಇಲ್ಲಿ ಸರಸ್ವತಿ. ಸರಸ್ವತಿ ಬಂದಾಗ ಹಿಡಿಯಲ್ಲ, ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿಗೆ ಜಾಗ ಮಾಡಿಕೊಡ್ತಾಳೆ ಸರಸ್ವತಿ. ಸರಸ್ವತಿ ಲಕ್ಷ್ಮಿ ಒಂದೇ ನಾಣ್ಯದ ಎರಡು ಮುಖ. ವಿವೇಕ ಇದ್ದ ಕಡೆ ಕೊಡೋದಿರುತ್ತೆ, ಬರೋದಿರುತ್ತೆ, ಓಡಾಡೋದಿರುತ್ತೆ. there is a movement, there is a growth, there is a multiple expansion, there is some kind of miracles, because there is some evolution is happening in every possible way in everybody who are in that group. ಅದು ಅರ್ಥ ಆಗಲ್ಲ ನಿಮಗೆ. ಎಷ್ಟು ಹೇಳಿದ್ರು ನಿಮಗೆ ಹೊರಗಡೆಯಿಂದ ನೋಡ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತೀರಾ. ಈ ಕ್ಯಾಲ್ಕುಲೇಷನ್ಗೆ ಸಿಗಲ್ಲ ಇದು, ಈ ಲೆಕ್ಕ. ಅದು ಬರೀ ಯಾಕೆ ಇವತ್ತು ಹೇಳ್ತಾ ಇದೆ, ನಿಮಗೆ ಒಂದು ವಿದ್ಯೆ ಗೊತ್ತಾಗಬೇಕು. ಈ ವಿದ್ಯೆಯಿಂದ ಬರುತ್ತದೆ, ದಶಮಹಾವಿದ್ಯೆಯಿಂದ. ಇಟ್ಸ್ ಆಲ್ ಅಬೌಟ್ ಎಮೋಷನ್ಸ್. ದಶಮಹಾವಿದ್ಯೆ ಅಷ್ಟು ದೇವಿ ಅನ್ನೋದು ನಮ್ಮ ಕಳೆಗಳು. ಕಳೆ ಒಂದೊಂದು ಕಳೆನೂ 100% ಫೆಮಿನೈನ್ ಎನರ್ಜಿ ವಿಚ್ ಪ್ರವೋಕ್ಸ್ ದಿ ಮೇಲ್ ಎನರ್ಜಿ ಇನ್ ಅಸ್. ಭೈರವಾಸ್, ದಟ್ ಇಸ್ ಶಿವ. ಆ ಭೈರವನ್ನು ಎಬ್ಸೋಂಥ ಎನರ್ಜಿ ಇದೆಯಲ್ಲ, ಭೈರವಿ ಎನರ್ಜಿಗಳು, ಇವೆಲ್ಲ 10 ವಿದ್ಯೆಗಳ ರೂಪ. ಅದು ಎಷ್ಟು ಅದ್ಭುತವಾಗಿದೆ ಅಂದರೆ, ನೆನೆ ಸುಮ್ಮನೆ ಹೀಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನಾನು. ಬೆಳಗ್ಗೆ ಕಾಲಭೈರವನ್ನು